ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣದ ತನಿಖೆ ಚುರುಕಾಗಿದೆ. ತನಿಖಾ ತಂಡ ಎಲ್ಲ ಆಯಾಮಗಳಲ್ಲೂ ತನಿಖೆ ಶುರು ಮಾಡಿದೆ. ಸಾವನ್ನಪ್ಪಿದ ಬಾಣಂತಿ ಮಹಿಳೆಯರಲ್ಲಿ ಕೊಮಾರ್ಬಿಡ್ ಪೇಷಂಟ್ ಇದ್ರಾ ಅಂತ ತನಿಖೆ ಮಾಡ್ತಿದ್ದಾರೆ. ಮುಂದಿನ ವಾರ ತನಿಖೆಯ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ತನಿಖೆ ಚುರುಕು. ಮುಂದಿನ ವಾರ ತನಿಖಾ ತಂಡದಿಂದ ವರದಿ ಸಲ್ಲಿಕೆ. 15 ದಿನದಲ್ಲಿ ಬಳ್ಳಾರಿಯ ಆಸ್ಪತ್ರೆಯಲ್ಲಿ 5 ಬಾಣಂತಿಯರು ಮೃತಪಟ್ಟ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಅಂತ ವಿರೋಧ ಪಕ್ಷಗಳು ಮುಗಿಬೀಳ್ತಿವೆ. ಇತ್ತ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ತನಿಖಾ ತಂಡ ರಚನೆ ಮಾಡಿ ತನಿಖೆ ಚುರುಕುಗೊಳಿಸಿದೆ. ಪ್ರಾಥಮಿಕ ವರದಿ ಹೊರಬಿದ್ದಿದ್ದು ವೈದ್ಯರ ನಿರ್ಲಕ್ಷ್ಯ ಇಲ್ಲ ಎಂಬುದು ಪತ್ತೆಯಾಗಿದೆ. IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಸಮಸ್ಯೆ ಆಗಿದೆಯಾ ಅಂತ ಶಂಕೆ ವ್ಯಕ್ತಪಡಿಸಿ ತನಿಖೆ ನಡೆಸುತ್ತಿದ್ದಾರೆ. ಬಳ್ಳಾರಿನಲ್ಲಿ ಈ ಥರ ಬಾಣಂತಿಯರು ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಪ್ರೊಸೀಜರ್ ಮಾಡ್ತಾ ಇರುವಾಗ ಅಂತ ತಕ್ಷಣ ನಾವು ಒಂದು ಥರ್ಡ್ ಪಾರ್ಟಿ ಟೀಮನ್ನು ಮಾಡಿ ಅದನ್ನು ಕಂಪ್ಲೀಟ್ ಆಗಿ ತನಿಖೆ ನಡೆಸಿದ್ದೀವಿ. ಪ್ರೊಸೀಜರ್ಸ್ ತನಿಖೆಯನ್ನು ಮಾಡಿಸಿ ಪ್ರೊಸೀಜರ್ಸ್ನಲ್ಲಿ ಯಾವುದು ಕೂಡ ಪ್ರಾಥಮಿಕವಾಗಿ ಯಾವುದು ಕೂಡ ನಮಗೆ ಡಿವಿಯೇಷನ್ ಆಗಿರುವುದು ಕಂಡು ಬಂದಿರೋದಿಲ್ಲ. ಕೆಲವೊಂದು ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಕೂಡ ಇದ್ದಿರಬಹುದು ಅಂತ ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಬಟ್ ಯಾವುದೇನೋ ನ್ಯೂನತೆಗಳು ಕಂಡು ಬಂದರೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವ ರೀತಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇನ್ನು ತನಿಖಾ ತಂಡ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದು ಮೃತಪಟ್ಟ 5 ಬಾಣಂತಿಯರು ಕೊಮಾರ್ಬಿಡ್ ಪೇಷಂಟ್ ಆಗಿದ್ದಾರಾ ಅಂತ ತನಿಖೆ ಮಾಡ್ತಿದ್ದಾರೆ. ಅಂದರೆ ಮೃತಪಟ್ಟವರಿಗೆ ಒಂದಕ್ಕಿಂತ ಅನೇಕ ಕಾಯಿಲೆ ಏನಾದ್ರೂ ಇತ್ತಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿಯನ್ನ ಮುಂದಿನ ವಾರದಲ್ಲಿ ತನಿಖಾ ತಂಡ ಸಲ್ಲಿಕೆ ಮಾಡಲಿದೆಯಂತೆ. ಪ್ರತಿಯೊಂದು ಬ್ಯಾಚ್ ನಮಗೇನು ಔಷಧ ಇಲ್ಲ ಬೇರೆ ಬೇರೆ ವಿಷಯಗಳು ಏನು ಸರಬರಾಜು ಆಗ್ತದೋ ತಕ್ಷಣ ಅದರದ್ದು ಕ್ವಾಲಿಟಿಯನ್ನು ನಾವು ಚೆಕ್ ಮಾಡ್ತೀವಿ. ಕ್ವಾಲಿಟಿಯನ್ನು ಚೆಕ್ ಮಾಡಿ ಯಾವುದು ಕ್ವಾಲಿಟಿ ಪಾಸ್ ಆಗ್ತದೋ ಅದನ್ನೇ ನಾವು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಈ ಒಂದು ವಿಚಾರ ಸಂಬಂಧಪಟ್ಟಾಗ ಇದು ಹೇಗೆ ಇದು ಕಂಪ್ಲೇಂಟ್ ಇತ್ತು ಮತ್ತು ಹೇಗೆ ಬಿಡುಗಡೆ ಆಗಿದೆ ಅಂತ ಏನೋ ಒಂದು ವಿಷಯಗಳಿದೆ. ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು MD KSMCL ಅವರು ಏನಿದ್ದಾರೋ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಿ ನಮಗೆ ವರದಿಯನ್ನು ಕೊಡಬೇಕಂತ ಹೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಸ್ಯಾಂಪಲ್ಸ್ಗಳನ್ನು ಕೂಡ ಇದಕ್ಕೆ ಕಳಿಸಿದರು ಲ್ಯಾಬ್ಗೆ. ಅದು ರಿಪೋರ್ಟ್ ಬಂದ ಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ತನಿಖಾ ವರದಿ ಹೊರಬಿದ್ದ ಬಳಿಕ ವೈದ್ಯರ ನಿರ್ಲಕ್ಷ್ಯ ಆಗಿದ್ರೆ ಕ್ರಮ ಆಗುತ್ತೆ. ಒಂದು ವೇಳೆ ಔಷಧಿ ಸಮಸ್ಯೆಯಿಂದಾಗಿದ್ದರೆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕೋ ಚಿಂತನೆ ನಡೆಯುತ್ತಿದ್ದು. ಇನ್ನು ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಬಾಣಂತಿಯರ ಸಾವಿನ ಬಗ್ಗೆ ಪರಿಶೀಲನಾ ಸಭೆ ಜರುಗಲಿದೆ. ಸಾವಿಗೆ ಕಾರಣ ಏನು, ಬಾಣಂತಿಯರ ಸಾವಿನ ಪ್ರಮಾಣ ಎಷ್ಟಿದೆ ಅಂತಾನೂ ಪರಿಶೀಲನೆ ನಡೆಸಲಿದ್ದಾರೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.